ಧರ್ಮಸ್ಥಳದ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್. ಯಾರೀ ಮುಸ್ಕುದಾರಿ? ಸತ್ಯಾಂಶವೇನು? ದೇಶ ವಿದೇಶದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿದ್ದ ಧರ್ಮಸ್ಥಳದ ಶವ ಹೂತಿಟ್ಟ ಪ್ರಕರಣಕ್ಕೆ ಮಹಾ ತಿರುವು ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಹಲವಾರು ಶವಗಳನ್ನು ಹೂತಿಟ್ಟಿದ್ದೇನೆ ಎಂದಿದ್ದ ಮಾಸ್ಕ್ ಮ್ಯಾನ್ ಬಂಡವಾಳ ಬಯಲಾಗಿದೆ. ಕಳೆದ 20 ದಿನಗಳಿಂದ ಕ್ಷಣ ಕ್ಷಣಕ್ಕೂ ರೋಚಕತೆಯನ್ನು ಸೃಷ್ಟಿಸಿದ್ದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಾಗಾದ್ರೆ ಯಾರು ಆ ಮುಸ್ಕುದಾರಿ? ಅವನ ನಿಜವಾದ ಹೆಸರೇನು? ಧರ್ಮಸ್ಥಳಕ್ಕೆ ಬಂದಿದ್ದಾದ್ರೂ ಯಾಕೆ? ಆತ ಸುಳ್ಳಿನ ಸಾಮ್ರಾಜ್ಯ ಕಟ್ಟಿದ್ನ. ಸುಳ್ಳಿನ ಸಾಮ್ರಾಜ್ಯಕ್ಕೆ ಒಡೆಯ ಯಾರು? ಎಲ್ಲವನ್ನು ನೋಡೋಣ ಈ ವಿಡಿಯೋದಲ್ಲಿ. ದೂರುದಾರ ಅನಾಮಿಕ ಈಗ ಆರೋಪಿ. ದೇಶ ವಿದೇಶದಲ್ಲಿ ಈ ಕೇಸ್ ಸಂಚಲನ. ಎಸ್ ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಅಂತಿಮವಾಗಿ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ಸುಮಾರು 17 ಸ್ಥಳಗಳನ್ನು ಗುರುತಿಸಿದ್ದ ತಲೆಬುರುಡೆ ಜೊತೆಗೆ ಬಂದಿದ್ದ ದೂರುದಾರ ಈಗ ಎಸ್ಐಟಿಗೆ ಅತಿಥಿಯಾಗಿದ್ದಾನೆ. ಸದ್ಯ ದೂರುದಾರನಾಗಿ ಅಲ್ಲ, ಬದಲಾಗಿ ಆರೋಪಿಯಾಗಿದ್ದಾನೆ. ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿರುವ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ನಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇಡೀ ಆಪರೇಷನ್ಗೆ ರೋಚಕ ತಿರುವು ಸಿಕ್ಕಿದೆ. ಮಾಸ್ಕ್ ಮ್ಯಾನ್ ಮಾಡಿದ್ದ ಆರೋಪ ದೇಶ ವಿದೇಶದಲ್ಲಿ ಭಾರೀ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಮುಸ್ಕುದಾರಿಯ ಮುಖವಾಡ ಸದ್ಯಕ್ಕೆ ಕಳಚಿ ಬಿದ್ದಿದೆ. ಸತತ 16 ಗಂಟೆಗಳ ವಿಚಾರಣೆ, 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಅನಾಮಿಕ. ಎಸ್, ಅನಾಮಿಕ ಅಲಿಯಸ್ ಮಾಸ್ಕ್ ಮ್ಯಾನ್ ಮುಖವಾಡ ಕಳಚಿದೆ. ಆಗಸ್ಟ್ 22 ಶುಕ್ರವಾರ ಅನಾಮಿಕನನ್ನ ಸತತವಾಗಿ ಎಸ್ಐಟಿ ತಂಡ ವಿಚಾರಣೆಗೊಳಪಡಿಸಿತ್ತು. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಖುದ್ದು ವಿಚಾರಣೆ ಮಾಡಿದ್ದರು. ಮುಂದೇನು ಅನ್ನೋಷ್ಟರಲ್ಲೇ ಶನಿವಾರ ಮಾಸ್ಕ್ ಮ್ಯಾನ್ ಅನ್ನ ಬಂಧನ ಮಾಡಿತ್ತು. ಇಷ್ಟು ದಿನಗಳ ಕಾಲ ದೂರುದಾರನಾಗಿ ಮಾಹಿತಿ ನೀಡುತ್ತಿದ್ದ ಮಾಸ್ಕ್ ಮ್ಯಾನಿನ ಮೇಲೆ ಆರೋಪಿಯಾಗಿ ಪ್ರಶ್ನೆಗಳನ್ನು ಎದುರಿಸಬೇಕಾಗಿದೆ. ಎಸ್ಐಟಿ ತಂಡ ಬಂಧಿಸಿದ ಬಳಿಕ ಆತನನ್ನ ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆಗೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಯಿತು. ಬಳಿಕ ಕೋರ್ಟ್ಗೆ ಹಾಜರುಪಡಿಸಿ 10 ದಿನಗಳ ಕಾಲಕ್ಕೆ ಎಸ್ಐಟಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಮುಂದೆ ತನಿಖಾ ಆಯಾಮ ಬದಲಾಗಲಿದ್ದು ಮಾಸ್ಕ್ ಮ್ಯಾನ್ ಅಸಲಿ ಮುಖವಾಡ ಕಳಚಲಿದೆ. ಮುಸ್ಕುದಾರಿ ಮೂಲತಃ ಎಲ್ಲಿಯವನು ಗೊತ್ತಾ? ಮಾಸ್ಕ್ ಮ್ಯಾನ್ನ ನಿಜವಾದ ಹೆಸರೇನು? ಇಷ್ಟು ದಿನಗಳ ಕಾಲ ಮಾಸ್ಕ್ ಧರಿಸಿ ಕಾಣಿಸಿಕೊಳ್ಳುತ್ತಿದ್ದ ಈತನ ಹೆಸರು ಚಿನ್ನಯ್ಯ. ಮೂಲತಃ ಮಂಡ್ಯದವನು. ಈತ ಧರ್ಮಸ್ಥಳದ ಬಗ್ಗೆ ಸುಳ್ಳು ಹೇಳಿಕೆಗಳನ್ನು ನೀಡಿದ್ದಾನಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಬಂಧಿಸಿದ್ದಾರೆ. ನ್ಯಾಯಾಲಯದಲ್ಲಿ ಆತನ ಮುಖವಾಡ ತೆಗೆಯಲಾಗಿದೆ ಎಂದು ಹೇಳಲಾಗ್ತಿದೆ. ಈಗಾಗಲೇ ಆತನ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಚಿನ್ನಯ್ಯ ಬಗ್ಗೆ ಬಹಳಷ್ಟು ಚರ್ಚೆಗಳು ಶುರುವಾಗಿವೆ. ಏನೇ ಆಗಿರಲಿ, ಅಸಲಿ ಆಟ ಈಗ ಆರಂಭವಾಗಿದೆ. ಚಿನ್ನಯ್ಯನ ಇತಿಹಾಸ ಕೇಳಿದ್ರೆ ಶಾಕ್ ಆಗ್ತೀರಾ. 2 ಮದುವೆ, ಪತ್ನಿಗೆ ಕಿರುಕುಳ. ಮಾಸ್ಕ್ ಮ್ಯಾನ್ ಅಲಿಯಸ್ ಚಿನ್ನಯ್ಯ, ಈತನ ತಂದೆ ನಂಜಯ್ಯ ಎಂಬುವರು ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು. ಇವರ 4 ಗಂಡು ಮಕ್ಕಳಲ್ಲಿ ಕೊನೆಯ ಪುತ್ರನೇ ಚಿನ್ನಯ್ಯ, ಅಂದರೆ ದೂರುದಾರ. 1994ರವರೆಗೆ ಮಂಡ್ಯದ ಗ್ರಾಮದಲ್ಲಿಯೇ ವಾಸ ಇದ್ದ ಈತ ಸಹೋದರರೊಂದಿಗೆ ಇದ್ದುಕೊಂಡು ಚಿಕ್ಕಬಳ್ಳಿ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಸೇರಿದಂತೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ವಾಸವಿದ್ದ ಎನ್ನಲಾಗಿದೆ. ಶಾಲೆಯನ್ನು ಕೂಡ ಅರ್ಧಕ್ಕೆ ತೊರೆದು ಓದು ನಿಲ್ಲಿಸಿದ್ದ ಎಂಬುದು ಕೂಡ ಆತನ ಶಾಲಾ ದಾಖಲೆಗಳಿಂದ ದೃಢಪಟ್ಟಿದೆ. ಜೊತೆಗೆ ಈತ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿದ್ದ. ಬಳಿಕ ಇನ್ನೊಂದು ಮದುವೆಯನ್ನು ಕೂಡ ಆಗಿದ್ದ. ಈತನ ಸಹೋದರ ಮೊದಲು ಧರ್ಮಸ್ಥಳಕ್ಕೆ ಹೋಗಿದ್ದ, ನಂತರ ಈತನು ಧರ್ಮಸ್ಥಳಕ್ಕೆ ಹೋಗಿದ್ದ. ಆತನ ಮೇಲೆ ಕಳ್ಳತನ, ಹೆಂಡತಿಗೆ ಕಿರುಕುಳ ಕೊಡುತ್ತಿದ್ದ, ಹಲವರಿಗೆ ದುಡ್ಡಿನ ಮೋಸ ಮಾಡಿದ್ದ ಎಂಬ ದೂರುಗಳು ಇವೆ. ಮಂಡ್ಯ ತಾಲೂಕು ಚಿಕ್ಕಬಳ್ಳಿ ಗ್ರಾಮದ ನಂಜಯ್ಯ ಅವರ ಪುತ್ರ CN ಚೆನ್ನಯ್ಯ ಎಂಬುವನೇ ಈ ದೂರುದಾರ ಎಂಬುದು ಈಗ ಶಿಕ್ಷಣದ ಸರ್ಟಿಫಿಕೇಟ್ನಿಂದ ಬಟಾ ಬಯಲಾಗಿದೆ. ಮಾಸ್ಕ್ ಮ್ಯಾನ್ ಭೀಮಾ ಎಂದೇ ಕರೆಯಲ್ಪಡುತ್ತಿದ್ದ ದೂರುದಾರನ ಗುರುತು ಇದೀಗ ಬಟಾ ಬಯಲಾಗಿದ್ದು, ಇದರೊಂದಿಗೆ ಮುಸುಕುದಾರಿ ಭೀಮಾ ಯಾರೆಂಬ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಕೋರ್ಟ್ನಲ್ಲಿ ಚಿನ್ನಯ್ಯನ ಮುಖವಾಡ ತೆಗೆಸಿದ ಜಡ್ಜ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಂಧನದ ಬಳಿಕ ಏನು? ಬಂಧನದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ವೇಳೆ ಚಿನ್ನಯ್ಯನ ವಿಡಿಯೋ ಹೇಳಿಕೆ ದಾಖಲಿಸಲು ಜಡ್ಜ್ ಆತನ ಮುಖವಾಡ ತೆಗೆಯುವಂತೆ ತಿಳಿಸಿದ್ದಾರೆ.
ಗಡ್ಡ ಬಿಟ್ಟಿರುವ ಮುಖ ಇದೆ ಎನ್ನಲಾಗ್ತಿದೆ. ಬಂಧನ ಆಗ್ತಿದ್ದಂತೆ ಚಿನ್ನಯ್ಯನಿಗಿದ್ದ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಕೂಡ ರದ್ದಾಗಿದೆ. ಸಾಕ್ಷಿದಾರ ಎಂದು ಕೊಡುತ್ತಿದ್ದ ರಕ್ಷಣೆ, ಆತನಿಗೆ ವಕೀಲರ ಜೊತೆ ಮನೆಗೆ ತೆರಳು ಕೊಡುತ್ತಿದ್ದ ಅವಕಾಶವೂ ಎಲ್ಲ ರದ್ದಾಗಲಿದೆ. ಇನ್ನು ಸಾಕ್ಷಿದಾರನಾಗಿ ಬದಲಾಗಿ ಆರೋಪಿಯನ್ನಾಗಿ ಆತನನ್ನ SIT ನಡೆಸಿಕೊಳ್ಳಲಿದೆ. ಮಾಸ್ಕ್ ಇಲ್ಲದೆಯೇ ಆತ ಇರಬೇಕಾಗಿದೆ. ಸದ್ಯ 10 ದಿನಗಳ ಕಾಲ SIT ಕಸ್ಟಡಿಗೆ ತೆಗೆದುಕೊಂಡಿದ್ದು ಸತತವಾಗಿ ವಿಚಾರಣೆ ನಡೆಸಲಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ತನಿಖೆಯಿಂದ ಹೊರಬೀಳುವವರೆಗೂ ಕಾಯಲೇಬೇಕಿದೆ.